ಇವತ್ತಿನ ಧ್ಯಾನಾಂಶ ಕೀರ್ತನೆಗಳ ಗ್ರಂಥ 78ನೇ ಅಧ್ಯಾಯ 48ನೇ ವಚನವನ್ನು ಧ್ಯಾನಿಸುವರಾಗೋಣ. ಅವರು ದನಗಳನ್ನು ಕಲ್ಮಳೆಗೂ ಕುರಿಹಿಂಡುಗಳನ್ನು ಸಿಡಿಲಿಗೂ ಒಪ್ಪಿಸಿದನು ಎಂಬುದಾಗಿ. ಇಲ್ಲಿ ದೇವರು ಮಾನವ ಜಾತಿಗೆ ಎಂಥ ಕಠಿಣವಾದಂಥ ದೇವರಪ್ಪ, ಕ್ರೂರಿಯಲ್ಲ ಎಂಬುದಾಗಿ ಮಾನವ ಜಾತಿ ಮಾತಾಡ್ತಾ ಇದೆ. ಯಾತಕ್ಕಾಗಿ ದೇವರು ಅವರ ಮಂದೆ, ಅವರ ದನ, ಕುರಿ, ಮನುಷ್ಯರನ್ನ ಸೃಷ್ಟಿಯ ಕೈಗೆ ಯಾಕೆ ಒಪ್ಪಿಸಿದೆ ಅಂದರೆ, 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲವಿ ನಿನ್ನನ್ನ ದೇವರು ನಿನಗೆ ಏನು ಬೇಕು ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟರೂ ಕೂಡ ದೇವರನ್ನ ಆರಾಧನೆ ಮಾಡುವುದು, ಆತನ ಗೌರವಿಸುವುದು, ಆತನನ್ನ ಪ್ರೀತಿ ಮಾಡದೇ ಇರುವಾಗ ದೇವರೇನು ಮಾಡ್ತಾ ಇದ್ದಾನೆ ಅಂದರೆ, ಸೃಷ್ಟಿಗೆ ಮಾನವ ಜಾತಿಯನ್ನು, ಅವರು ಸಾಕಿ ಸಲುವಿದ ಮಂದೆಗಳನ್ನು ಮೇಲೆ ಕೋಪವನ್ನು ತೋರಿಸ್ತಾ ಇದ್ದಾನೆ. ಕಾರಣ, ನೀನು ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ಆರಾಧಿಸಬೇಕು, ದೇವರಿಗೋಸ್ಕರ ಒಂದಲ್ಲ ಒಂದು ದಿವಸ ನಿನ್ನ ಮಂದೆಗಾದ ಶಿಕ್ಷೆ ನಿನ್ನನ್ನು ಕೂಡ ಬಿಡುವುದಿಲ್ಲ. ಬದಲಾವಣೆಯಾಗೋ ದೇವರ ಸನ್ನಿಧಿಗೆ ಬಾ ಅಂತೇಳಿ ಜ್ಞಾನವನ್ನು ಬೋಧಿಸುವಂಥದ್ದೇ ದೇವರ ಉದ್ದೇಶವಾಗಿದೆ. ದೇವರ ಮಾತುಗಳನ್ನು ಬಲಪಡಿಸಲಿ.